ಆತ್ಮೀಯ ವೀಕ್ಷಕರೇ, ಅನ್ನಪೂರ್ಣ ಕೈರುಚಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿನ ನಾವು ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಪಲ್ಯ ಅಥವಾ ಗ್ರೇವಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು 1 ನೈಟ್ ಫುಲ್ ನೆನೆ ಇಟ್ಕೋಬೇಕು. ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಡೇ ಕುಕ್ಕರ್ ಒಳಗೆ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಒಂದು 4ರಿಂದ 5 ಸೀಟಿನ ಒಡಿಸ್ಬೇಕು. ನೋಡಿರಿ ಇಲ್ಲಿ ಈ ಟೈಪ್ ಅದಾವ. ಒಂದು 5 ಸೀಟಿ ಒಡಿಸ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲೇ ಒಂದು ಅರ್ಧ ಬಟ್ಲದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ನೀವು ಕಮ್ಮಿ ತಿಂತಿದ್ರೆ ಕಮ್ಮಿ ಹಾಕೋಬೋದು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಅಂದರೆ ಅರ್ಧ ಸ್ಪೂನಷ್ಟು, ಮತ್ತು 1 ಬಟ್ಲು ಈರುಳ್ಳಿ ಕಟ್ ಮಾಡ್ಕೊಂಡಿನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ, ಪೂರ ಸಣ್ಣಗೂ ಬೇಡ, ಒಂದು ಮೀಡಿಯಮ್ ಗಾತ್ರದೊಳಗೆ ಕಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು 1 ಬಟ್ಲು ಅಂದರೆ 2ರಿಂದ 2.5 ಟೊಮೆಟೊ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನ ಕಲಿಸ್ಕೊತ ಇರಿ. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಕೊಂಡು ಬೇಕಂದ್ರೆ ನೀವು ಒಂದು ಸ್ವಲ್ಪ ಗ್ಯಾಸ್ನ ಫ್ಲೇಮ್ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಹಂಗೆ ಓಪನ್ ಇಟ್ಕೊಂಡು ಬೇಯಿಸ್ಕೋಬೋದು. ಈ ಕಿಡ್ನಿ ಬೀನ್ಸ್ ಇದಾವಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಪ್ರೋಟೀನ್ ಜಾಸ್ತಿ ಇರುವಂಥ ಕಾಳಿದು. ಅದಕ್ಕಾಗಿ ನಾವು ಪದೇ ಪದೇ ಮಾಡ್ತಾ ಇರ್ತೀನಿ ಮನೆಯೊಳಗೆ. ನೆಕ್ಸ್ಟ್ 1 ಚಮಚೆ ಗರಂ ಮಸಾಲ, ಒಂದು ಅರ್ಧ ಚಮಚೆ ಅರಿಶಿನ, 1 ಚಮಚ ಧನಿಯಾ ಪುಡಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ನಿಮ್ಗೆ ಖಾರ ಎಷ್ಟು ಬೇಕು, ನಾನಿಲ್ಲೇ 2ರಿಂದ 2.5 ಚಮಚದಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂತಂದ್ರೆ 1 ಚಮಚ ಹಾಕೋಬೋದು. ಕಮ್ಮಿ ತಿನ್ನೋರಿದ್ರಿ, ಅಕಸ್ಮಾತ್ ನಿಮ್ಮ ಖಾರ ಕಮ್ಮಿ ಇತ್ತಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇಲ್ಲ ಜಾಸ್ತಿ ಖಾರ ಇದ್ದರೆ ಸ್ವಲ್ಪನೇ ಯೂಸ್ ಮಾಡ್ಕೋಬೇಕು. ಆಮೇಲೆ ಈ ಕಾಳುಗಳ್ನ ಎಲ್ಲ ಮಸಾಲ ಬೆಂದಮೇಲೆ ಈ ಕಿಡ್ನಿ ಬೀನ್ಸ್ನ ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಸರಿಯಾಗಿ ಬೇಯಿಸ್ಕೊಂಬಿಡ್ಬೇಕು. ಇದು ರಾಜ್ಮಾ ಐತಲ್ಲ, ಚಪಾತಿ ಜೊತೆ ತಿನ್ಕೋಬೋದು, ಮತ್ತು ರೈಸ್ ಜೊತೆನೂ ಟೇಸ್ಟ್ ಇರ್ತೈತಿ, ಮತ್ತು ದೋಸೆ ಜೊತೆನೂ ತಿನ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅದ್ರ ಜೊತೆನೇ ತಿನ್ನೋದಕ್ಕೆ ಟ್ರೈ ಮಾಡಿರಿ. ನೀವು ಮನೆಯೊಳಗೆ ಟ್ರೈ ಮಾಡ್ಕೊಳ್ರಿ.